ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು ಮತ್ತು RSSನ ನಡುವೆ ಆಗಾಗ ಮಾತಿನ ಜಟಾಪಟಿ ನಡೀತಾನೆ ಇರುತ್ತೆ. ಬಟ್ RSS ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಮಾಡಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮೊಹಮ್ಮದ್ ನಲ್ಪಾಡ್ಗೆ ಸಮನ್ಸನ್ನು ಕೊಡಲಾಗಿದೆ. ಇವತ್ತು ಕೋರ್ಟ್ಗೆ ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಹಾಜರಾಗಬೇಕಿದೆ. ಇಬ್ಬರಿಗೂ ಕೂಡ ಇದು ಎರಡನೇ ಬಾರಿ ಸಮನ್ಸ್ ಆಗಿರುವಂಥದ್ದು. 42ನೇ ACJM ಕೋರ್ಟ್ ಇದನ್ನು ಜಾರಿ ಮಾಡಿದೆ. RSS ಕಾರ್ಯಕರ್ತ ತೇಜಸ್ ಗೌಡ ದಾಖಲಿಸಿದ ಖಾಸಗಿ ದೂರಿನ ಅನ್ವಯ ಖುದ್ದಾಗಿ ಹಾಜರಾಗುವಂತೆ ಸಮನ್ಸನ್ನು ಕೊಡಲಾಗಿತ್ತು. ಸಮನ್ಸ್ ಜಾರಿ ಬಗ್ಗೆ ಪೊಲೀಸರು ಮಾಹಿತಿಯನ್ನು ಒಪ್ಪದ ಕೋರ್ಟ್ನಿಂದ ಎರಡನೇ ಬಾರಿಗೆ ಸಮನ್ಸ್ ಜಾರಿ ಮಾಡಲಾಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ನ್ಯಾಯಮೂರ್ತಿ ಸಂದೀಪ್ ಪಾಟೀಲ್ ಅವರಿಂದ ಸಮನ್ಸ್ ಜಾರಿ ಮಾಡಲಾಗಿದೆ. 2025ರ ಅಕ್ಟೋಬರ್ 14ರಂದು RSS ಸದಸ್ಯರ ವಿರುದ್ಧ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಮಾಡಿದರು. ಯೂಟ್ಯೂಬ್ ಚಾನಲ್ನಲ್ಲಿ ನಲ್ಪಾಡ್ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದರು. ಇದರಿಂದ ಸಂಘದ ಘನತೆಗೆ ಧಕ್ಕೆಯಾಗಿದೆ ಅಂಥೇಳಿ ಬೆಂಗಳೂರಿನ ಸಿದ್ದಾಪುರದ ತೇಜಸ್ ಗೌಡ ದೂರನ್ನು ಕೊಟ್ಟಿದ್ದರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡನೇ ಬಾರಿಗೆ ಸಮನ್ಸ್ ಜಾರಿಯಾಗಿದೆ. ಇವತ್ತು ಕೋರ್ಟ್ಗೆ ಹಾಜರಾಗ್ತಾರಾ ಗೃಹ ಸಚಿವರು ಮತ್ತು ಮೊಹಮ್ಮದ್ ನಲ್ಪಾಡ್ ಅನ್ನೋದನ್ನು ಕಾದು ನೋಡಬೇಕಿದೆ.